ನೋಡಮ್ಮ, ಒಂದ್ 15 ನಿಮಿಷ ಅಷ್ಟೇ ಮಾತಾಡ. ಒಂದ್ 10 ನಿಮಿಷ ಲೆಕ್ಕದಂತ ಏನೋ ಬಾಳ ಕೇಳ್ಕೊಂಡಲ್ಲ ಅಂತ ಬಿಟ್ಟಿರೋದು. ಸಾಹೇಬ್ರು ಬಂದ್ರ ನಮಗ್ ಬೈತಾರ. ಪಟ ಪಟ ಮಾತಾಡಿ ಹೊಂಡಮ್ಮ. ಹ್ಞೂ ರೀ ಸಾಹೇಬ್ರ, ಒಂದು 10 ನಿಮಿಷ ಅಷ್ಟೇ ಮಾತಾಡ್ತೇನೆ ರೀ. ಎದಕ್ ಬಂದಿ? ಹೆಂಗ್ ಕುಂತೇನ್ ಜೈಲ್ನಾಗ ಅಂತ ನೋಡಾಕ್ ಬಂದೇನ? ಯಾಕ್ರಿ ಹಿಂಗೆ ಮಾತಾಡ್ತೀರಿ? ಎಷ್ಟು ಸೊರಗಿರಿ ನೋಡು. ಆರಾಮ್ ಕುಂತ್ ಬಿಟ್ಟಿಯನ ಅಲ್ಲ, ಮತ್ತೇನೈತಿ? ಅಲ್ಲ, ಗಂಡ ಜೈಲ್ಗೆ ಹೋಗ್ಯಾನ ಅನ್ನೋದು ಏನಾರ ಆಯ್ತಾ ನಿನಗ? ನೋಡು ನೋಡು, ನೀನ್ ನೋಡಿದ್ರೆ ಏನಾರ ಹತ್ತು ಬೇಜಾರ್ ಮಾಡ್ಕೊಂಡಂಗ್ ಕಾಣ್ತೀಯ ನೋಡ್. ನೀನು ಆರಾಮ್ ಆಗ್ಬಿಟ್ಟತನಲ್ಲ, ಇನ್ನೂ ಒಂದ್ ಸ್ವಲ್ಪ ಆರಾಮ್ ತಿನ್ಕೊಂತ ಉಣ್ಕೊಂತ ಮಸ್ತ್ ಕುಂತ್ ಬಿಟ್ಟಿ. ಮತ್ತೇನೈತಿ? ಯಾ ಗಂಡ ಬೇಡ, ಯಾರು ಬೇಡ. ಅಯ್ಯೋ ನಿಮ್ಮ ಬಾಯಿ ಸೇದ. ಹೊಟ್ಯಾಗ ಸಂಕಟ ಗಂಡು ಏನು ಮಾಡಕತ್ತಾನಂತ ನೋಡಕ್ಕೆ ನಾನು ಬಂದ್ರೆ, ಅಲ್ಲ ಹಿಂಗೆ ಮಾತಾಡ್ತಿರಲ್ಲ, ನಿಮ್ಮ ಬಾಯರ ಹೆಂಗೆ ಬರ್ತೈತದ ಅಂತ ನಾನು ಅತ್ತಾಗ ಆರಾಮ್ ತಿನ್ಕೊಂತ ಏನು ಹಂಗೆ ಕೋಟಿಗಟ್ಲೆ ಆಸ್ತಿ ಇಟ್ಟು ಬಂದಿರೇನ? ಇನ್ನೊಂದು ಸ್ವಲ್ಪ ದಿನ ಅನ್ನಕ್ಕೇನು? ಈಗಾಗಲೇ ಒಂದು ಬಂಗಾರ ಸರ ಮಾರಿ ಬಂದೇನೆ, ಅದನ್ನು ಮಾರಿ ತಿಂತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಏನಾರ ಮಾರ್ಬೇಕಷ್ಟೇ. ಅಲ್ಲ ನೀವು ಏನ್ರಿ ನೀವು ಮಕ್ಕಳನ್ನ ಹೆಂಗೆ ಸಾಲಿಗೆ ಕಳಿಸ್ತಾ ಇದ್ದಾಳೆ, ಹೆಂಗೆ ಉಣ್ತಾ ಇದ್ದಾಳೆ, ಮನೆ ಹೆಂಗೆ ನಡ್ಸ್ಕೊಂಡು ಉಂಟಾಳ? ಅಲ್ಲಿ ಊರಾಗ ಮರ್ಯಾದೆ ಏನಾಗ್ತೈತಿ? ಮಕ್ಕಳು ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಮಾಡಿಟ್ಟಿರಿ. ಯಾರು ಹೋದ್ರು ಎಲ್ಲಿ ಹೋದ್ರು ಮಕ್ಕಳಿಗೆ ನಿಮ್ಮ ಅಪ್ಪ ಕೊಲಿಗಾರ ಹೋಗಂತಾರಂತ ಗೊತ್ತನ? ಅವು ಬಂದು ಒಂದೇ ಸಮನೆ ಅಳ್ತಾವು. ನಾನು ಏನು ಮಾಡಲಿ? ನನ್ನ ಕರ್ಮ ನನಗೆ. ನಿಮಗೆ ನಾ ಆರಾಮಾಗಿ ಕುಂತೇನೆ, ಹೌದು, ತೂಗು ಎಲೆ ಮ್ಯಾಗ ಕುಂತೇನೆ, ಕೈಗೊಂದು ಕಾಲ್ಗೊಂದು ಆಳದವಲ್ಲ, ಆರಾಮಾಗಿ ಕುಂತ್ಬಿಟ್ಟೇನೆ. ಮತ್ತೇನೈತಿ? ಅಲ್ಲ, ನಿಮ್ಮ ಅಣ್ಣಗೆ ಹೋಗಿ ಹತ್ತು ಕರೆದು ಹೆಂಗಾರ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಂತ ಹೇಳೋದು ಬಿಟ್ಟು ಇಲ್ಲಿ ಬಂದು ಮಾತಾಡ್ತಾಳ. ಮೊದ್ಲು ಹೋಗಿ ನಿಮ್ಮ ಅಣ್ಣಗೆ ಕಂಪ್ಲೇಂಟ್ ವಾಪಸ್ ತಗೊಂತ ಹೇಳು. ಏನು ಇನ್ನೊಂದ್ಸಲ ನಿಮ್ಮ ಅಣ್ಣನ ಸುದ್ದಿಗೆ ಬರಲ್ಲಂತೆ. ಏನೋ ಆಗೈತಣ್ಣ ತಪ್ಪು, ನಾನು ಬೀದಿಗೆ ಬಿದ್ದೀನಣ್ಣ, ನನ್ನ ಪರಿಸ್ಥಿತಿ ವಜ್ಜಾಗೈತಿ, ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಭಾಳ ಕೆಟ್ಟಕತಿ, ಇನ್ನು ನಾನು ನನ್ನ ಮಕ್ಕಳು ಇಸಾ ತೊಗೋಬೇಕಾಕತಿ ಅಂತ ಏನೇನಾರ ಹೇಳಿ ಹೆಂಗಾರ ಮಾಡಿ ಮೊದಲು ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಒಂದು ದಾರಿ ಮಾಡು. ನಿಮ್ಮ ಅಣ್ಣಗೆ ಹೋಗಿ ಹೇಳು. ನಮ್ಮ ಅಣ್ಣ ಒಬ್ಬನಾದ್ರೆ ಹೆಂಗಾರ ಹೇಳ್ಬೋದು, ಕೇಳ್ಬೋದು, ಏನಾರ ಒಂದು ಮಾಡ್ಬೋದು. ನಮ್ಮ ಅತ್ತಿಗೆಮ್ಮ ಈ ಸಲ ಭಾರಿ ಬಿಗು ನಿಂತಾಳ್ರಿ. ಏನು ಬೇಕಾದೋಗ್ಲಿ ತಲೆ ಮ್ಯಾಗ ತಲೆ ಬಿದ್ರು ನಾ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಬಿಡೋದಿಲ್ಲ, ನಿನ್ನ ಗಂಡ ಜೈಲ್ನಾಗ ಕೊಳಿಲೇಬೇಕು ಅಂತ ನಿಂತು ಬಿಟ್ಟಾಳ. ಅಣ್ಣನು ಅದಕ್ಕೆ ತಲೆ ಅಲ್ಲಾಡ್ಸಕತ್ತಾನ. ನಾನು ಏನು ಮಾಡಲಿ ಹೇಳ್ರಂಗಾರ, ನೀವೇ ನೋಡೋಣ. ನಾನು ಏನಾರ ಮಾಡಂಗದಿನ ಮನೆಗೆ ಹೋಗಿ ಕಾಲು ಹಿಡ್ಕೊಂಡು ಬೇಡ್ಕೊಂಡಾತು, ಗೊತ್ತನ ನನ್ನ ಕರ್ಮ. ಏನು ಮಾಡಲಿ? ಮಕ್ಕಳು ಕರ್ಕೊಂಡು ಹೋಗಿದ್ದೇನ? ಇಲ್ಲ. ಮಕ್ಕಳು ಕರ್ಕೊಂಡು ಹೋಗಿ ಹತ್ತು ಕರೆದು ಹುಡುಗರು ಮಕ್ಕ ನೋಡ್ಯಾರ ಮನಸ್ಸು ಕರ್ಬೇಕು. ಆ ರೀತಿ ಮಾಡಿ ಮಾವ ಅಂತ ಅವು ಜನ್ಮ ತಿನ್ಬೇಕು. ಅವಾಗಾರ ಬಂದು ಕಂಪ್ಲೇಂಟ್ ವಾಪಸ್ ತಗೊಲಿ. ಇನ್ನೊಮ್ಮೆ ಅವ್ರು ಸುದ್ದಿಗೆ ಹೋಗಲ್ಲ ಅಂತ ಹೆಂಗಾರ ಮಾಡಿ ಹೇಳಿ ಕೇಳಿ ಅದನ್ನ ಇದು ಮಾಡು. ಈಗ ಇಷ್ಟೆಲ್ಲ ಉಪಾಯ ಹುಡುಕೊಡ್ತೀರಿ, ಅವಾಗ ಮಣ್ಣೇನು ಬುದ್ಧಿ ಏನು ಮಣ್ಣು ತಿನ್ನಕ್ಕೆ ಹೋಗಿತ್ತನ್ರಿ? ಅಲ್ಲ, ನಮ್ಮ ಅಣ್ಣ ಹೇಳ್ತಾನ, ನಮ್ಮ ಅತ್ತಿಗೆಮ್ಮ ಹೇಳ್ತಾಳ ಅಂತಲ್ಲ, ಅವ್ರು ಒಂದು ರೀತಿ ಮಾಡ್ತಿರೋದು ಸರಿನೇ ಐತೆ ಅನಿಸ್ತದ ಒಂದ್ಸಲ ನನಗೆ. ಅಲ್ರಿ ಈ ವೈನಾರ ಹೆಚ್ಚು ಕಮ್ಮಿ ಆಗಿ ನಮ್ಮ ಅಣ್ಣನ ಜೀವನ ಹೋಗಿದ್ರ, ಇಡೀ ನಮ್ಮ ಸಂಸಾರ ಪಾಪ ನಮ್ಮ ಅತ್ತಿಗೆಮ್ಮ ಬೀದಿಗೆ ಬೀಳ್ತಿದ್ರಲ್ರಿ. ನೀವೇನ್ರಿ ನೀವು? ಅಲ್ಲ, ನಿಮ್ಗೆ ಏನಂತ ಅದು ಹೇಳ್ಬಾರ್ದು, ಹೇಳ್ತು ಕುಡಿಯೋದು ಬಿಡಪ್ಪ, ಚಂದಾಗ ಬಾಳೆ ಮಾಡ್ಕೊಂಡು ಹೋಗಂತ ಹೇಳಿದ್ದಕ್ಕೆ ಅಲ್ಲ ನಮ್ಮ ಅಣ್ಣನ ಜೀವನ ತೆಗಿಯಕ್ಕೆ ಹೋಗ್ಯಲ್ಲ. ಲೆಕ್ಕದಂತ ನೋಡಿದ್ರೆ ನಿನ್ನ ನೋಡಕ್ಕೂ ಬರಬಾರ್ದು ನಾನು. ನನಗೆ ಏನು ಮಾಡ್ಬೇಕು? ತಾಳಿ ಕಟ್ಟಿದ ಗಂಡ ಅನ್ನೋ ಸಂಕಟಕ್ಕೆ ಬಂದಿನ ಅಷ್ಟೇ. ಲೆಕ್ಕದಂತ ನೀನು ನೋಡಕ್ಕೂ ಬರಬಾರ್ದು ನಾನು. ಅಲ್ರಿ ಒಂದು ಜೀವ ತೆಗಿಯಕ್ಕೆ ಹೋಗಿರಲ್ಲ, ನಮ್ಮ ಅಣ್ಣ ಅನ್ನೋದು ನಿಮ್ಗೆ ಉಳಿಲಿಲ್ಲ ನಿಮ್ಗೆ. ಅಲ್ರಿ ಹೆಂಗ್ರಿ? ಎಷ್ಟ್ರಿ ಧೈರ್ಯ ಬಂತ ನಿಮ್ಗೆ? ಏನ್ರಿ ಅಂತದ್ ಮಾಡಿದ್ದಾವ ನಿಮ್ಗೆ? ಏನ್ರಿ ಮಾಡ್ಯಾನವ ನಿಮ್ಗೆ? ಇನ್ನು ರುದ್ರಣ್ಣ ಇನ್ನು ನಿಮ್ಮ ಜೊತೆ ಕುಡ್ದು ಓಲಾಡ್ತಾನ, ಆದ್ರೆ ನಮ್ಮ ಮಲೇಶಣ್ಣ ಯಾರು ಸುದ್ದಿಗೂ ಹೋಗವಲ್ಲ, ಅವ್ನ ಪಾಡಿಗೆ ಅವ್ನು ಇರವ, ಅವ್ನ ಜೀವ ತೆಗಿಯಕ್ಕೆ ಹೋಗಿಯಲ್ಲ. ಮನಸ್ಸರ ಹೆಂಗೆ ಬಂತು ನಿನಗೆ? ನಿನ್ನಂತ ಅವನು ಜೈಲ್ನಾಗ ಕೊಳಿಬೇಕು ಲೆಕ್ಕದಂತ ನೋಡಿದ್ರೆ. ಆತೇನಮ್ಮ, ಸಾಹೇಬ್ರು ಬರೋ ಹೊತ್ತಾತು. ಹಾ ಬಂದು ಸರ್. ಓಹೋ, ಇದನ್ನ ಹೇಳಕ್ ಬಂದಿಯೇನ? ಇವತ್ತು ಆದರೆ ಹೋಗಿ ನಮ್ಮ ಅಣ್ಣನ ಮನೆಯಾಗ ಮಾತಾಡ್ತೀನಿ. ಅಕಸ್ಮಾತ್ ಏನಾದರೂ ಬಿಟ್ರೆ, ಅಕಸ್ಮಾತ್ ಹೂನವ ಆತ ಬಂದು ತೊಗೊತೇನೆ ಕಂಪ್ಲೇಂಟ್ ವಾಪಸ್ಸು ಅಂದ ಅಂದರೆ ನಿಮ್ಮ ಪುಣ್ಯ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲ, 3 ಹೊತ್ತು ನೀನು ಹಿಂಗೆ ಸೀರೆ ಉಟ್ಕೊಂಡಿದ್ರೆ ಜಳ 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 ಅನ್ಸಲ್ಲ ಮತ್ತೆ? ಅನ್ಸ್ಲಾರ್ದಿನೇನಕತಿ ಒಂದು ಹಿಂಗೆ ಮಾಡು, ನಿನ್ನ ಗಂಡಗೆ ಫೋನ್ ಹಚ್ಚಿ ಹೇಳು ಮದರ್ ನೈಟಿ ತೊಗೊಂಬರ್ರಿ ಅಂತೇಳಿ. ಮದರ್ ನೈಟಿನ? ಅದೆಂತವು ಅತ್ತಿಗೆಮ್ಮ? ಈಗ ಹಾಲು ಕುಡ್ಸಕ್ಕೆ ಸೀರೆ ಉಟ್ಕೊಂಡಾಗ ಅನುಕೂಲ ಆಕತಿ, ಅದೇ ನೈಟಿ ಹಾಕ್ಕೊಂಡ್ರೆ ಅನುಕೂಲ ಆಗಂಗಿಲ್ಲಲ್ಲ. ಹಂಗೆ ಮದರ್ ನೈಟಿ ಅಂತ ಬರ್ತಾವೆ, ಅವು 2 ಕಡೆನೂ ಜಿಪ್ ಇರ್ತಾವೆ, ಮಕ್ಳಿಗೆ ಹಾಲು ಕುಡ್ಸಕ್ಕೆ ಅನುಕೂಲ ಆಕತಿ ಅದಕ್ಕೆ. ಓ ಅಂಥದಾ? ಹಾಂ ಅವು ಹೆಂಗೆ ಒಂದ ಏನು? ತರಿಸ್ತೇನೆ, ತರಿಸು ಅಂತಾವು. ನಾವು ಆದ್ರೆ ಅನುಕೂಲ ಆಕತಿ. ಅಲ್ಲ ಮತ್ತೆ ಇವೆಲ್ಲ ಮಕ್ಳಿಗೆ ಏನು ಬೇಕು ಏನು ಬೇಡ ಎಲ್ಲ ತಂದು ಕೊಡ್ಬೇಕಪ್ಪ. ಆರಾಮ್ ಹಾಗೆ ಕೈ ಬರೇಗೈಯಿಂದ ಬಂದು ಬರೇಗೈಯಿಂದನೂ ಹೋದ್ರೆ ಹೆಂಗೆ ಹೇಳಿ ನೀನು ನೋಡೋಣ. ಅಲ್ಲ, ನಾನು ಹೇಳ್ತಾ ಇರೋದು ನಿಂಗೆ ಬೇಜಾರು ಆಗ್ತಿರ್ಬೋದು, ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಈಗೇನ ನಿಮ್ಮ ಅಣ್ಣ ಮತ್ತು ಮಾವಾರು ತೊಗೊಂಬರ್ತಾರೆ, ಅಲ್ಲೇ ನಾಳೆ ತವ್ರ ಮನ್ಯಾಗ, ಅದು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅವಾಗ ಏನು ಮಾಡ್ತಿ? ಅದಕ್ಕೆ ಈಗಿರ್ತಾನೆ ಏನು ಬೇಕು ಏನು ಬೇಡ ಎಲ್ಲ ಗಂಡಗೆ ಹೇಳಿ ತರಿಸ್ಕೊಳ್ಳೋ ರೂಢ ಇಟ್ಕೋಬೇಕು. ಹಂಗೆ ಮಾಡ್ತೇನೆ ಅದಕ್ಕೆ ನೀವು ಹೇಳೋದು ಬರೋಬ್ಬರಿನೇ. ಅಲ್ಲೇ ತರಿಸ್ಕೊತೇನೆ. ಹಂಗೆ ಮಾಡ. ಮಕ್ಕೊಂಡದ್ ಪಾಪು ಒಳಗೋಯ್ತು ಮನಗಿಸ್ಲಾ? ಪದ್ಮಾ, ಮಾವರ ಏನ್ ಮಾಡಕತ್ತಿ? ಅಲ್ಲೇ ನಿನ್ ಗಂಡ ಹೋದ್ರಾಕತ್ತ ನೋಡು, ಹೊಟ್ಟೆ ಸತಿ ನಾಷ್ಟ ಕೊಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ. ಅವ ಮತ್ತೆ ಒಂದು ಪಾಠ ಮಾಡೋದಲ್ಲಿ ಶಾಲೆ ಹುಡುಗರಿಗೆ ಹಂಗೆ ಬಿಟ್ಕೊಟ್ಟು ಕೂತ್ರು ನಡೀತಿತ್ತೇನ?
ಹೌದ್ರಿ ಮಾವರ, ಅದನ್ನ ಹೇಳ್ತಾ ಇದ್ದೆ. ಇದು ಅಂದ್ರೆ ಮದರ್ ನೈಟಿ ಅಂತ ಬರ್ತಾವು, ತರಿಸ್ಕೋ ಅಂತ ಹೇಳಾಕತ್ತಿದ್ದೆ. ಇಲ್ಲೇನ ಅಣ್ಣ ಮತ್ತೆ ಅಪ್ಪ ತಂದು ಕೊಡ್ತಾರ, ಅಲ್ಲೇ ಏನು ಮಾಡ್ತೀವ ಅದಕ್ಕೆ ನಿನ್ನ ಗಂಡ ಹೇಳಿ ತರಿಸ್ಕೊಳ್ಳೋ ರೂಢ ಮಾಡ್ಕೋ ಅಂತ ಹೇಳಾತಿದ್ದೆ. ಹಾ 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 ಹೌದು ನೀ ಹೇಳೋದು ಬರಬರಿನೇ. ಯಾಕಂದ್ರೆ ಇವ್ರಿಗೆ ಬರೋ ಪಗಾರನು ಅಷ್ಟಕ್ಕಷ್ಟೇ. ನಿಮ್ಗೆ ಗೊತ್ತು ಸರ್ಕಾರಿ ಸಾಲಿದ ಏಟ್ ಬಂದತ್ ಪಗಾರ. ಅದಕ್ಕೆ ಏನು ಬಿಡಪ್ಪ ಈಡಾಗಿ ಪಗಾರ ಬರ್ತೈತಿ ಅನ್ನಂಗಿಲ್ಲ, ಏನಿಲ್ಲ, ಬರ ಈಟ್ ಪಗಾರದಾಗ ಅದೇನೋ ಅಂತಾರಲ್ಲ, ಬರೋದು 3 ಕಾಸು ಖರ್ಚು 6 ಕಾಸು ಅನ್ನಂಗೆ. ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಮನಗಿಸ್ತೇನೆ ರೀ ಮಾವರ ಪಾಪನ ಒಯ್ದೊಳಗೆ. ಮನಗಸ್ವ ಅವ ಪಾಪನ ನಾನೊಂದ್ಸರಿ ಎತ್ಕೋತೇನವ. ಅದು ಮಕ್ಕೊಂಡತೇವಿ ಈಗ. ಆಮೇಲೆ ಗೋಣ್ ನಿಂತಿಲ್ಲ ಪಾಪುದು, ಇನ್ನು ಸಣ್ಣ ಗೋಣು. ಅದಕ್ಕೆ ಅದು ಹಂಗೆ ಎತ್ಕೊಳಕ್ಕಾಗಲ್ಲವ. ಇನ್ನೊಂದು ತಿಂಗಳು ಹೋಲಿ ಆಮೇಲೆ ಎತ್ಕೊಳವಂತೆ. ಅಣ್ಣಗ ಹೊಟ್ಟೆಸ್ತಂತ ಊಟ ಮಾಡಿಸ್ಬೇಕಂತ. ನಾ ಹೊಂಟೇನಿ, ಅನ್ನ ಕಲ್ಸ ಅನ್ನಕ್ಕಿಟ್ಟೇನು ಬಿಸಿಯದ. ಒಂಚೂರು ಅನ್ನ ತಂದ್ಬಿಟ್ಲೆ ಈಗ ಹೋಗಿ ನಾ ಉಣಿಸ್ತೇನೆ ತಗೋ. ನೀ ಕುಂದ್ರ ಈಕಿನ. ಈ ಮನೆಗೆ ಎರಡೆರಡು ಥರ ಅಡುಗೆ ಮಾಡಿ 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 ನನಗಂತೂ ಸಾಕಾಗಿ ಹೋಗೈತ ತಗ. ಏನು ನನ್ನ ಕರ್ಮನ ಏನಾಗ್ತಗ, ಇವ್ರ ಮನೆಗೆ ಬಂದು ಸಿಕ್ಕೊಂಡಿನ ತಗ. ಹಾಳಾದ ಸ್ವತಂತ್ರ ಅನ್ನೋದೇ ಇಲ್ಲ ನನಗೆ. ಮಾವರೇ, ಓ ಬಂದೇನಪ್ಪ. ಅಲ್ಲ ನಿಂಗೆ ಏನು ಹೇಳಿತ್ತು? ಇಲ್ಲೇ ನಮ್ಮೂರಾಗ ನಾನು ಒತ್ತಿ ರೊಕ್ಕ ಕೊಡ್ತೀನಿ ಅಂತ ಹೇಳಿತ್ತಿಲ್ಲ? ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಅಲ್ಲ ಅಲ್ಲಿ ಒತ್ತಿ ಇಡಕ್ಕೆ ಹೋಗಿಯಲ್ಲ, ನಿನಗೆ ಏನು ಹೇಳ್ಬೇಕಾಗ್ತಿದ್ಕಂತ ನಾನು. ಅದು ಮಾವರ, ಅದು ಏನಂದ್ರೆ ಇಲ್ಲಿ ಮಟ್ಟ ಮತ್ತೆ ತರೋದು, ಅಲ್ಲೇ ಇಟ್ರಾತು ಬಿಡು, ಹಂಗಾರೆ ಎಲ್ಲಿಟ್ರಿ ಏನು ಒತ್ತಿ ಇಡೋದೇ ಅಲ್ಲ ಅಂತ ನಾನು ಈ ಲೆಕ್ಕ ಹಾಕ್ಕೊಂಡು ಹೋದೆ. ಅಂದರೆ ಏನಾಗಿತ್ತು ಅಂದರೆ, ನಮ್ಮ ಊರಾಗ ಒಬ್ಬ ಮುಸ್ತಪಣ್ಣ ಅಂತದಾನ, ಭಾರಿ ಒಳ್ಳೆ ಮನುಷ್ಯ, ಬಂಗಾರದಂಥ ಮನುಷ್ಯ, ಸುಳ್ಳ ಅನ್ಬಾರ್ದು ಪಾಪ. ಆ ಮನುಷ್ಯ ಅವಂದು ಜಗನೇ ಬಿಟ್ಕೊಡಕತ್ತಾನ. ಇಲ್ಲೇ ಕೋಳಿ ಫಾರಂ ಮಾಡ್ಕೊ, ನಿಂಗೆ ಯಾರು ಬೇಡ ಅಂದರು ಅಂತೇಳಿ. ಅದು ಚಲೋ ಐತಿ ಅದು. ಅದು ಅಲ್ಲೇ ಅವನ ಅಂದ, ಮತ್ತೆ ಹೆಂಗಿದ್ರು ಜಗನ ಬಿಟ್ಕೊಟ್ಟೇನಿ, ಅವೇ ಇಲ್ಲೇ ಸೇಟು ಕಡೆ ಇಟ್ಟು ಬಿಡಲ್ಲ, ನಿಂಗೆ ಗೊತ್ತಿ ಇಡೋದಿತ್ತಂದ್ರೆ ಇಟ್ಟು ರೊಕ್ಕ ತೊಗೊಂಡು ಮಾಡಲ್ಲ, ಯಾರು ಬೇಡ ಅಂದ್ರು. ಅಲ್ಲೇ ನಿಮ್ಮ ಏನು ಹಡ್ದಾಳಂತಿ, ಅಲ್ಲೇ ಬೇಕಾದಷ್ಟು ಕೆಲಸ ಇರ್ತಾವ್ರು, ಅವ್ರಿಗೆ ಹೋಗಿ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿ? ಏನು ಎಲ್ಲ ಪಾಪ ಮಾವರ್ನ ಕೇಳೇ ಮಾಡ್ಬೇಕನ್ನಾಗೇನು, ಅವರು ನಮ್ಮ ಮಳೆಯಾಗ ಯಾರು ದಿಕ್ಕಿಲ್ಲ, ನಾವೇ ಮಾಡ್ಕೊಡ್ಬೇಕನ್ನ ಅಂತ ಅನ್ಕೊಂತಾರ. ಅದ್ರ ಬದಲು ನೀನೇ ಮಾಡು, ಅವ್ರಿಗೂ ಖುಷಿ ಆಕತಿ. ನೋಡಿ ನಮ್ಮ ಮಳೆ ಜವಾಬ್ದಾರಿಯಿಂದ ಇಂಥ ಕೆಲಸ ಮಾಡಿದ ಅಂತ ಖುಷಿ ಪಡ್ತಾರ, ಮಾಡು ಅಂತ ಅಂದ್ರು. ಆ ಕಾರಣಕ್ಕೆ ನಾ ಮಾಡಕ್ ಹೋದೆ ಮಾವರ. ಮತ್ತು ಅದು ಬಿಟ್ರೆ ಬೇರೆ ಏನಿಲ್ಲ. ಯಾಕೆ ಕಿವ್ಯಾಗ ಹೂಡಾಕತ್ತಿ? ನಂಗೆ ಅಷ್ಟು ಅರ್ಥ ಆಗಲ್ಲ ಅಂತ ಮಾಡಿ. ಎಲ್ಲಿ ಟ್ರೇನ್ ಒತ್ತಿ ಇಡೋದೆ, ಇವ್ರೇನು ಇವ್ರ ಕೈಯನ್ ರೊಕ್ಕ ಏನು ಕೊಡಕತ್ತಿಲ್ಲ, ಅದಕ್ಕೆ ಯಾಕೆ ಒಯ್ದು ಅವ್ರ ಒತ್ತಿ ಇಡ್ಬೇಕು, ನಾನು ಇಲ್ಲೇ ಇಟ್ಟು ತೊಗೊಳ್ಳೋಣ ಅನ್ನಂಗೆ ಆಗಿತ್ತು ನಿನಗೆ, ಅಷ್ಟೇ ಯಾವುದಿಲ್ಲ? ಅಯ್ಯೋಯಪ್ಪ, ಯಾ ನಮ್ನಿ ಚುರ್ಕದ ನೀವ ನಮ್ಮ ಮಾವ. ಅಲ್ಲ, ನಾನು ಅಂದ್ಕೊಂಡಿದ್ದನ್ನು ಹಂಗೆ ಹೇಳಕತ್ತಾನಲ್ಲ. ಈಗ ಏನಾರ ಬಾಯಿ ಮುಚ್ಕೊಂಡಿದ್ರೆ ಅದೇ ಆಕತಿ, ಅದೇ ಹೌದು ಅಂತ ಆಕತಿ. ಮಾತಾಡಿದ್ರೆ ಮಾತಾಡಕ್ಕೆ ಎದುರು ಬರಾಕತ್ತತಿ. ಹಾರ್ಗಿಡ್ಯಾಕ ಮುದುಕನ್ನಕಷ್ಟೇ, ಹರಿದ್ರಗಿಂತ ಬಲ ಅದನ್ನು. ಈಗ ಹಿಂಗೆ ಮಾಡವ ನೀನೆ, ನಾಳೆ ಹಂಗಾರೆ ನಿನ್ ಕೈಯಾಗ ಅಷ್ಟು ರೊಕ್ಕ ಕೊಟ್ಟು ಕಳ್ಸೋದ್ ಹೆಂಗ ಅಂತ ಅದೇ ನಂಗೆ ಗೊತ್ತಾಗೋಲ್ತ. ಅವ್ನು ಯಾವನ ಮುಸ್ತಪ್ಪ ಅಂದಿಲ್ಲ, ಹೆಂಗವ ಅವ, ಹೆಂಗದಾನ ಕೆಲಸ, ಹೆಂಗ್ ಮಾಡ್ತಾನ? ಅಪ್ಪ, ನಾನು ಹೋಗಿ ನೋಡ್ಲೇನು ಹೆಂಗದಾನ, ಏನು ಎತ್ತ, ಎಲ್ಲೇ ಮಾಡೋದು, ಅವ ಎಂತ ಮನುಷ್ಯ ವಿಚಾರಿಸ್ಲೇನಪ್ಪ? ವಿಚಾರ್ಸಕ್ ಹೋಗ್ತಾರಂತ, ವಿಚಾರ್ಸಕ್. ಇವ್ರದೇ ಇವ್ರಿಗೆ ಗೊತ್ತಿಲ್ಲ, ಅದನ್ನ ವಿಚಾರ್ಸಕ್ ಹೊಂಟಾರ. ಅವ್ರ ಮನೆ ಬಾಳೆದವ್ರಿಗೆ ಗೊತ್ತಿರಂಗಿಲ್ಲನ, ನನಗೆ ಈಗೇನೋ ವಿಚಾರಿಸ್ತಾರ, ಮುಂದೆ ಹಂಗೆ. ಅಯ್ಯೋ 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 ದೇವ್ರೇ, ಅಷ್ಟು ನಾಟಕ ಮಾಡಿ ಬಂದು ಹೆಂಡತಿ ಹೆಸರು ಹೇಳಿ ಹೊಲ ಕೇಳಕ್ಕೆ ಗೊತ್ತಾತು. ಈಗ ಎಲ್ಲಿ ಹೋಗಿ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲನ, ಎಲ್ಲ ಗೊತ್ತಿರ್ತೈತಿ. ಕಂಡ್ಕೊಂಡಾರಲ್ಲ, ಮಾಡ್ಲಿ ಇವ್ರೆ ಅಂತ ಅವನಿಗೂ. ಮತ್ತೇನೈತಿ, ಈ ನನ್ನ ಗಂಡಗಜ್ಜಿ ಯಾವಾಗ ಬುತ್ತಿ ಬರ್ತತೆ ಏನತ್ತಾಗ ವಿಚಾರಿಸ್ಲಿ ಅಂತ. ಅಲ್ಲಿ ಹೋಗಿ ಸ್ಕೂಲ್ ಹುಡುಗರಿಗೆ ಪಾಠ ಹೇಳೋದು ಬಿಟ್ಟು ಇದನ್ನು ಮಾಡ್ತಾರಂತ. ಬರೋದ ಆಟಕಟ್ಟೆ ಸಂಬಳ, ಏನು ಕೆಲಸ ಹಿಂಗೆ ದಿನಕ್ಕೆ ದಿನ ಸುಟಿ ಮಾಡಕತ್ರ ಏಟು ಬಂದತ್ತು. ಹಾಂ ಮಾವರ, ಇಲ್ಲ ಭಾಳ ಚಲೋ ಮನುಷ್ಯ ಅವ. ಅಪ್ಪ, ಇವ್ರನ್ನ ವಿಚಾರಿಸೋದ್ಕಿಂತ ಮಲ್ಲೇಶ್ಮ ಅವರಿಗೆ ವಿಚಾರಿಸಿದ್ರೆ ಎಲ್ಲ ಗೊತ್ತಾಕತಿ. ಅವ್ರಿಗೆ ಗೊತ್ತಿರ್ತೈತಿ, 10 ಮಂದಿ ನೋಡಿದವರು ಮಾಡಿದವರು, ಅದೇ ಊರಾಗ ಹುಟ್ಟಿ ಬೆಳೆದವರು, ಅವ್ರು ಹೆಂಗದಾರ ಏನು ಎತ್ತ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಅಯ್ಯ, ನಿಮ್ದೊಳ್ಳೆ ಕತಿ ಆತಲ್ಲ. ನಾನು ಅದ ಊರಾಗ ಹುಟ್ಟಿ ಬೆಳೆದವಲ್ಲನ, ಆ ಮುಸ್ತಪ್ಪ ನಾವೆಲ್ಲ ಜೊತೆಗೆ ಆಡಿ ಬೆಳೆದವ್ರು. ಅವ್ ಹೆಂಗದನ ಏನು ಎತ್ತ ಅಂತ ನನಗೆ ಗೊತ್ತಾಗಲ್ಲನ. ಚಲೋ ಮನುಷ್ಯನಪ್ಪ, ಭಾರಿ ಒಳ್ಳೆ ಬೆಸ್ಟ್ ಮನುಷ್ಯ. ಎಂತ ಒಳ್ಳೆ ಮನುಷ್ಯ ಗೊತ್ತಾನೆ, ಯಾರ್ಯಾರ ಒಂದು ಒಳ್ಳೇದಕ್ಕತಿ ಅಂದ್ರೆ ಅಷ್ಟು ಗಡ ಬಂದಿರ್ತಾನೆ ಉಪಕಾರ ಮಾಡಕ್ಕೆ, ಅಂತ ಒಳ್ಳೆ ಮನುಷ್ಯ ಅವನು. ನನಗನಿಸ್ತೈತಿ ಅವ ಸರಿ ಇದ್ದಂಗಿಲ್ಲ. ನೀವು ಅಷ್ಟು ಹೊಗಳಕತ್ತೀರಿ ಅಂದ್ರೆ ನಂಗೆ ನಂಬಿಕೆ ಇಲ್ಲ. ನೋಡು, ಚಲೋ ವ್ಯಕ್ತಿ ಜೊತೆಗೆ ಸೇರಿದಿ, ಅದೇನ ಅಂತಾರಲ್ಲ, ಸುಗಂಧದ ಜೊತೆಗೆ ಗುದ್ದಾಟ ಮಾಡಿದ್ರ ಮೈ ಘಮ್ ಅಂತಂತ, ಸಗಣಿ ಜೊತೆಗೆ ಗುದ್ದಾಡಿದ್ರೆ ನಿನ್ನ ಮೈನೂ ಆರ್ತತಿ. ವಿಚಾರ ಮಾಡು, ಏನ ಮಾಡೋ ಕೆಲಸ ಹೌದು ಹೌದು ನಂಗೆ ಗೊತ್ತಿಟ್ಟು ರೊಕ್ಕ ತಗೊಳಕತ್ತಿ, ಅದು ಹೋಗಿ ಆ ಅಂತವ್ರ ಕೈಯಾಗ ಸಿಗಿಸ್ಬೇಡ. ಇಲ್ಲ ಮವ, ಭಾಳ ಒಳ್ಳೆ ಮನುಷ್ಯ ಅಪ್ಪ. ನಾನು ವಿಚಾರಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾನು ವಿಚಾರಿಸಿ ಹೇಳ್ತೇನೆ ನಿಮ್ಗೆ. ಏನಪ್ಪ ಬೇಕಾದ್ರೆ ನಮ್ಮ ಅಣ್ಣನ ವಿಚಾರಿಸ್ರಿ, ಅದಕ್ಕೇನಂತ, ಚಲೋ ಅದನು. ಸರಿನವ, ಹಂಗಾರೆ ನಿನ್ ಗಂಡು ಬಂದಾನ, ಬಡ ನಾನು ಹೋಗಿ ಅದನ್ನು ಇಡಿಸಿ ಹೊಸ ರೊಕ್ಕ ತಗೊಂಡು ಬರ್ತೇನಂತ. ಬಂದು ಅದು ಕೋಳಿ ಫಾರಂ ಗೆಟ್ ಬೇಕಾ ಅಟ್ಟು ಕೊಟ್ಟು ಕಳಿಸ್ತೀನಿ, ಉಳ್ಕಿದ್ ನನ್ನ ಕಡೆನೇ ಇಟ್ಕೊಂತೀನಿ. ಅದೆಲ್ಲ ಏನೇನೈತೆ ಅವು ತರಿಸೋದು, ಮಾಲು ಅವು ಎಲ್ಲೇ ಏನು ಎತ್ತ ಅದಕ್ಕೆ ಬೇಕಾದ ವ್ಯವಸ್ಥೆ, ಕಟಂದ್ರಿ ಬಡಿಸೋದು ಮಾಡೋದು ಪ್ರತಿಯೊಂದು ಎಲ್ಲ ನಾ ತಯಾರು ಮಾಡಿ ಮುಂದೆ ನಿಂತು ನಾನೇ ಮಾಡಿಸ್ಕೊಡ್ತೀನಿ. ಏನ ಹ್ಞೂ ಅಪ್ಪ. ನೋಡು,
ಚಂದಾಗಿ ದುಡ್ಕೊಂಡು ಹೋಗೋದ್ ಕಲಿ. 4 ಮಂದ್ಯಾಗ ಹೌದ್ ಅನ್ಸ್ಕೋ. ನಿಮ್ಮ ಅಣ್ಣ ಏನೋ ಒಂದ್ ಮಾಡಿ ದೊಡ್ಡ ವ್ಯಕ್ತಿ ಆಗಕತ್ತಾನ. ನೀನು ರೊಕ್ಕ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ರೊಕ್ಕನ ಇಂಥವೆಲ್ಲ ಮಾಡಿ ಇಟ್ಕೊಂಡು ಕೋಳಿ ಫಾರಂ ಅನ್ನಕತ್ತಿಯಲ್ಲ, ಇದನ್ ಮಾಡಿ ರೊಕ್ಕ ಗಳಸಾಕ್ ನೋಡು, ಹಾಳು ಮಾಡಕ ನೋಡ್ಬೇಡ. ಏನ ಒಂದಕ್ಕೆ 2 ಮಾಡ್ಬೇಕು. ನಾವು ಮಾಡ್ಕೊಟ್ಟಿದ್ದಕ್ಕೂ ಒಂದ್ ಸಾರ್ಥಕ ಆಗ್ಬೇಕು ನೋಡು, ವಿಚಾರ ಮಾಡು. ಹೊಲ ನೀನೇ ಬಿಡಿಸ್ಕೋಬೇಕು. ಹಾ ಮಾವರ, ನಾನೆಲ್ಲ ದುಡ್ದು ಹೊಲ ಬಿಡಿಸ್ಕೋತೀನಿ. ನಡಿ ಹಂಗ ಹೋಗ್ಬರನ್. ಸರ್ ನಾ ಹಂಗಾರೆ ಹೋಗ್ಬರ್ತೇನೆ ಕೆಲ್ಸಕ್ಕೆ. ಹೋಗ್ಬರ್ತೇನೆ ಅವ, ಹೋಗ್ಬರ್ತೇನೆ. ಹ್ಞೂನಪ್ಪ ಹೋಗಿ ಬಾ. ಒಂಥರ ಬುದ್ಧಿಡಿದ್ದಂಗ ನೀ ಗಂಡ ಒಂಚೂರು ವಿಚಾರಿಸಪ್ಪ. ಆಯ್ತು, ವಿಚಾರಿಸ್ತಂತ ಹೋಗ್ಬೇನಿ, ತೇರಿ ಕಳ್ಸ್ಕೊಬೇಡ. ಅಲ್ಲ ನೀನು ನಮ್ಮಿ ಕುಂತ ಇರಬೇಡ, ನಡ ಎದಕ್ಕೆ ಬರ್ತೈತಿ. ಹೋಗು ಒಂದು ತಾಸು ಮಕ್ಕೋ ಹೋಗು. ಹ್ಞೂ ಮಕ್ಕೋತೇನೆ. ಆದರೂ ನನ್ನ ಗಂಡನಿಂದ ಪಾಪ ನಿಮಗೊಂದು ಸುಖ ಇಲ್ಲವ. ಗಂಡನಿಂದ ಅಷ್ಟೇ ಯಾಕೆ, ನಿನ್ನಿಂದನೂ ಸುಖ ಇಲ್ಲ. ಏನು ಮಾಡ್ಬೇಕು ನನ್ನ ಕರ್ಮ. ಹಂಗ್ಯಾಕಂತಿ? ಅಯ್ಯೋ ಅಲ್ಲ ಏನು ಸುಖ ಇಲ್ಲ ಮತ್ತೆ ಇಂಥವೆಲ್ಲ. ಮತ್ತೆ ಈಗ ಅಲ್ಲ, ಈಗ ತಂದೆ ತಾಯಿ ಇದ್ರೆ ಮಾಡ್ಕೊಡ್ತಿದ್ರ, ಪಾಪ ಅವರು ಇಲ್ಲ. ಏನು ಮಾಡ್ಬೇಕು ಹೇಳಿ, ಅವು ಮಾಡ್ಲಾರ ಕೆಲಸ. ಮತ್ತೆ ಈಗ ನಾವು ತಂದೆ ತಾಯಿ ಜಗದಾಗ ನಿಂತು ಮಾಡ್ಕೊಡೋದಪ್ಪ ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಏನ ಹೋಗು, ಸಮಾಧಾನಗೆ ಆರಾಮಾಗಿ ಮಕ್ಕೋ ಹೋಗು. ಏನು ಶಾಂತಕ್ಕ ಒಂದು ಸಣ್ಣ ನಮ್ಮನಿ ಒಂಟಿ ಹಂಗ ಗೋಣ್ ಎತ್ತರಿಸ್ಕೊಂಡು ಏನೋ ನೋಡಾಕತ್ತಿ. ಎಷ್ಟು ಮಾತಾಡಿದ್ರು ಗೊತ್ತಾ ಶಾಂತಕ್ಕ ಹುಡುಗರು. ಮಾಲ ಏನು ನಾವು ದೊಡ್ಡವರು ಸಣ್ಣವ್ರು ಅನ್ನೋದು ಏನು ಕಿಮ್ಮತ್ತೇ ಇಲ್ದಂಗೆ ಆತವ್ರಿಗೆ. ನೋಡವ ಏನು ಮಾಡ್ತಿ. ಅಯ್ಯೋ ದೇವ್ರೆ, ಕರೆನವ ಎಷ್ಟು ಮಕ್ಕಳನ್ನ ನಮ್ಮ ಇರೋದು ಎತ್ಕಟ್ಟ ನೋಡು ಶಾಂತಕ್ಕ. ಅಲ್ಲ ಅವು ಮಕ್ಕಳಲ್ಲ, ಆಕಿ ಒಳ್ಳೆ ದಾರಿ ಒಳಗೆ ಬೆಳೆಸಿದ್ರೆ ಅವು ಒಳ್ಳೆ ತಂದಿದ್ದಾವನ್ನ, ಹೌದಿಲ್ಲ? ಅಯ್ಯೋ ದೇವ್ರೆ, ಅಲ್ಲ ಬಂದು ಇದಕ್ಕಿದ್ದಂಗೆ ಮಾವ ಹಂಗೆ ಮಾಡಿ ಅತ್ತಿ ಹಿಂಗೆ ಮಾಡೀನಿ ಅಂತ ಯಾ ನಮ್ನಿ ಬಾಯ್ ಮಾಡ್ಬೇಕು ಅವ್ರು. ಕಡೆಗೆ ಇವ್ರು ಹೊಡ್ಯಾಕೆ ಹೋದ್ರೆ ಪಟ ಓಡೇ ಹೋಗ್ಬಿಟ್ರು. ಎಂತ ಹೆಣ್ಮಗಳದು. ಅಲ್ಲ ಗಂಡು ಜೈಲಿಗೆ ಹೋಗ್ಯಾನ, ಈಗಾರ ಬುದ್ಧಿ ಬರೋದು ಬೇಡ ತೀರ. ಇನ್ನು ಯಾವಾಗ ಹಂಗಾರೆ ಬುದ್ಧಿ ಕಲಿಯೋದಂತ ಏನ ನೋಡ ಶಾಂತಕ್ಕ. ಏನು ಹೇಳ್ತೀನಿ ತವಕ್ಕ. ಅವನು ತೀರ ಹಂಗಾರೆ ಇವತ್ತೆಲ್ಲ ನಾ ತಿಳ್ಕೊತಾಳ ಬಿಡ ಅಂತಂದ್ರೆ ಈ ಮಟ್ಟಕ್ಕದಾಳ ಅಂದ್ರೆ ಇನ್ನೂ ಆಕೆ ಬುದ್ಧಿ ಬರಲ್ಲ ಅಂದ್ರೆ ಏನು ಹೇಳೋದು ಇದಕ್ಕೆ ಶಾಂತಕ್ಕ. ಇರ್ಲಿ ಯಾವತ್ತು ಕಲಿತಾಳ ಕಲಿಯೋಳಕ್ಕೆ, ಹೌದಿಲ್ಲ? ನಮ್ಗೆ ಏನು ಮಾಡ್ತತೆ ಶಾಂತಕ್ಕ, ಅವ್ರ ಬುದ್ಧಿ ಅವ್ರನ್ನ ತಿಂತತಿ. ಪರಕ ಕಂಡೇ ಇಲ್ಲಲ್ಲ ಒಟ್ಟೆ. ಹ್ಞೂನಯ್ಯವ ಏನು ಕಣಕ. ಇವ್ರ ಮನೆಗೆ ಹೊಂಟಿಲ್ಲ ನನಗೆ ಒಂದಿಷ್ಟು ಬಾಂಡೆ ತೊಳ್ಯಾಕ ಕಸ ಹೊಡ್ಯಾಕ ಅಂತೇಳಿ ಅವಸ್ಪ ಕೈಗೆ ರೊಕ್ಕಕ್ಕ ಅಂತ ಅಲ್ಲೇ ಹೊಂಟೇನಿ. ಮನ್ಯಾಗ ಕುಂದ್ರ ಬದ್ಲಿ ಬಿಸಿಲಾಗ ಹೋಗಿ ನನಗೂ ಮಾಡೋಕ್ಕಾಗಂಗಿಲ್ಲವ, ಅದಕ್ಕೆ ಇಲ್ಲಿ ಹೊಂಟಿದ್ದೆ. ಓ ಹೌದಾ, ಹಾಂ ಇಲ್ಲ ಅದೇ ಕಾಣಲಿಲ್ಲಲ್ಲ ಅಂತೇಳಿ ಕೇಳಿದೆ. ಮತ್ತೆ ಏನತ್ತೀನಿ ತಂಗಿ ಗಂಡದ್ದು ಹೊರಗೆ ಬಂದ? ಇಲ್ಲ, ಹೊರಗಿಲ್ಲಿಂದ ಬರ್ತಾನೆ. ಅಲ್ಲ ಯಾರ ಬೇಲ್ಗಿಲ್ ಕೊಟ್ಟು ಏನಾರ ಬಿಡಿಸ್ಕೊಂಡ್ರೆ ಬರ್ಬೋದು. ಅದು ನಾವೆಲ್ಲಿ ಈಗ ಬೇಲ್ಗಿಲ್ ಕೊಡಕ್ಕೆ ನಮಗೂ ತಲೆ ಕೆಟ್ಟಿಲ್ಲ. ನಾವಂತೂ ಸುದ್ದಿಗೆ ಹೋಗೋದಿಲ್ಲ. ಇನ್ನು ಕಂಪ್ಲೇಂಟ್ ವಾಪಸ್ ತೊಗೊಳೋರು ಬೇಕಲ್ಲ. ಹೌದನಾ? ಅನ್ಭವಿಸ್ಲಿ ಬಿಡ, ಮಾಡಿದ ತಪ್ಪ ಐತಿ. ನೋಡಿ ಗಿರ್ಜಿ, ನಾ ಹೇಳ್ತೇನಲ್ಲ ನಿನ್ನ ಗಂಡಗೆ ಮಾತ್ರ ನೀ ಭಾಳ ಅಂದ್ರೆ ಭಾಳ ಹುಷಾರಾಗಿರ ಕೇಳ. ಏನು ಇಲ್ಲೋಡು, ಭಾಳ ಕೆಟ್ಟ ಹುಡುಗರವು ಅಂದಕರ ಅನ್ವಲದ್ವು, ಏನಾದರೂ ಮಾಡ್ತಾವ. ಭಾಳ ಅಂದ್ರೆ ಭಾಳ ಹುಷಾರಾಗಿರ ಕೇಳು. ಒಟ್ಟ ನೋಡು. ಮತ್ತು ಅವು ಹಿಂದಾಗಡೆ ಏನಾರ ಒಂದು ಮತ್ತು ಈಗ ನಿನ್ನ ಗಂಡು ಹೊಡ್ಯಾಕೆ ಹೋದ, ಅವ್ರು ಓಡೋದ್ರು ಅಂತಿ. ಯಾಕೆ ಬೇಕು? ಹೌದಿಲ್ಲ? ಏನಾರ ಎಲ್ಲಾರ ಹಾದು ಬಿದ್ದಾಗ ಹೋಗುತ್ತೆ, ಕಲ್ಲಿಗಿಲ್ಲಿ ತೊಗೊಂಡು ಹೋಗುದ್ರಪ್ಪ. ಯಾಕೆ ಬೇಕು? ಹುಷಾರಾಗಿರ ಕೇಳಿ ನಿನ್ನ ಗಂಡಗೆ. ಹ್ಞೂ ಶಾಂತಕ್ಕ, ನಾನು ಹೇಳಿ ನನ್ನ ಗಂಡಗೆ ಹೊಸ ರೊಕ್ಕ ಜೋಡಿಸ್ಕೊಂಡು ಒಂದು ಸಣ್ಣದೊಂದು ಪಟ್ಪಟ್ಟಿರ ಲೋನಾರ ಸೈಕಲ್ ಮೋಟ್ರಾರ ಏನಾರ ಒಂದು ತೊಗೊರ್ರಿ, ದಿನ ಎದಕ್ಕೆ ನೀವು ಒಬ್ಬರು ಅಡ್ಡಾಡ್ತೀರಿ ಅಂತ ಹೇಳೇನಿ. ಒಟ್ಟು ನೋಡು ಹುಷಾರಾಗಿರ ಕೇಳು. ಆಮೇಲೆ ನಿನ್ನ ಮೈದ್ನ ಅದೇನೋ ಮುಸ್ತಫನ್ ಜೋಡಿ ಅಡ್ಡಾಡಕತ್ತಾನಂತಲ್ಲ, ಇವ್ರು ನಮ್ಮನೆಯವ್ರು ಬಂದು ಅಂದ್ರು ಅವೇನೋ ಸರಿ ಇಲ್ಲ ಅಂತ ನೋಡವ. ಇವ್ರು ಅಂದರು ಅವ ಮುಂಡ ಮುಚ್ಚವ ಹಾಕಪ್ಪ, ರೊಕ್ಕ ಸಿಗ್ತೈತಿ ಅಂದ್ರೆ ಏನಾದರೂ ಮಾಡ್ತಾನ, ಅವ್ನ ಜೋಡಿ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ಬೇಕು. ಏನು ಇವ ಮಾತಾಡಂಗೆ ಇಲ್ಲ ನಮ್ಮ ಜೋಡಿ ಅಂತ ಅನ್ನಕತ್ತಿದ್ರಪ್ಪ. ನಾವೇನು ಮಾಡ್ರಿ ಶಾಂತಕ್ಕ, ನಾವೇನಾರು ಹೇಳಿದ್ರೆ ಕೇಳ್ತಾರ ಅವರು. ನೀನೇ ಹೇಳಿ ನೋಡೋಣ. ರುದ್ರಪ್ಪ ಇದು ಏನದು ಅಲ್ಲೆಲ್ಲರೂ ಸಿಕ್ಕ್ರ ಗೌಡ್ರಿಗೆ ಒಂದು ಮಾತು ಹೇಳಕ್ಕೆ ಹೇಳು. ಅಯ್ಯ ನಿನ್ನ ಮೈದ್ನಾಗೇನು ಸ್ವಲ್ಪ ಸೊಕ್ಕಿಲ್ಲ, ಭಾರಿ ಸೊಕ್ಕೈತಿ. ಅಲ್ಲ ಅದೇನದು ಜಗ ಕೊಡಿಸ್ರಿ, ನಾ ಕೋಳಿ ಫಾರಂ ಮಾಡ್ಬೇಕು ಅಂತ ಕೇಳಕ್ ಬಂದ. ಯಾವ ಜಗ ಇಲ್ಲ ನಿನ್ನ ಗಂಡಗೆ ಯಾವ್ದ ಬಣಿ ಒಟ್ಟಕ್ಕ. ಆಮೇಲೆ ಇನ್ನೊಂದೇನೋ ಶೆಡ್ ಗಿಟ್ ಕಟ್ಕೊಂಡು ಅವು ಸಾಮಾನು ಇಟ್ಕೊಳಕ್ ಬೇಕು ಅಂತ ಒಂದೇನೋ ಜಗ ನೋಡ್ಕೊಂಡಾನಂತ. ಆ ಜಗನ ಕೊಡ್ಸು ಅಂದ. ನೋಡಪ್ಪ ಅವ ಮಲ್ಲೇಶ್ ಮೊದ್ಲ ಮಾತಾಡ್ಕೊಂಡಾನ, ನೀ ಅವನ್ನ ಕೇಳ್ಕೊ ಅಂತ ಇವ್ರು ಅಂದ್ರೆ. ಏನು ದೊಡ್ಡ ಆಗದಾತ, ಅಣ್ಣನ ಕೇಳ್ಕೊಬೇಕಾ ಬೇಕಾ ಬೇಡ ಏನು ಎತ್ತ ಅಂತೇಳಿ ಅಣ್ಣ ತಮ್ಮಗ್ ಬಿಟ್ಟಿದ್ದು. ನನ್ನ ಗಂಡನ ಜೋಡಿ ನನ್ನ ಜೋಡಿ ಶೂಟ್ ಮಾಡಿ, ಅಯ್ಯ ನಿಮ್ಮ ಕೈಲಾಗಲ್ಲ, ನೀವು ಹಂಗ ಒಬ್ಬರಿಗೆ ನೀವು ಪರ ನಿಂದ್ರೋರು ಅಂತ ಮಾತಾಡಿ ಕವ ಲಸಲಸ ಹೋಗ್ಬಿಡ್ಬೇಕಾ? ಹಂಗೆ ಲಸಲಸ ಮಾತಾಡಿಂದ ನಾನು ಯಾಕವ ಅವ್ನು ತಲೆ ಹಾಕಕ್ಕೆ ಹೋಗ್ಲಿ? ನನ್ನ ಗಂಡಗೆ ನಾನು ಹೇಳ್ಬಿಟ್ಟೆ, ಇವ್ರು ವಿಚಾರದ ತಲೆ ಹಾಕ್ಬೇಡ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವ್ರು ಹೇಳೋದಿಲ್ಲ. ನೋಡು ನಿನ್ನ ಗಂಡನ ಕಿವಿಗೆ ಹಾಕು, ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಬಿಟ್ಬಿಡು ಹೋಗ್ಲಿ. ಅವ್ರವ್ರ ಹಣೆ ಬಾರ, ಅವ್ರು ಏನಾರ ಯಾಕೆ ಮಾಡ್ಕೊಳ್ಳಿ. ಅವನೇನೇನು ಸಣ್ಣ ಹುಡುಗಲ್ಲ ರುದ್ರಪ್ಪ, ಅವನಿಗೆ ಎಲ್ಲ ತಿಳುವಳಿಕೆ ಐತಿ, ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಸೇರಬಾರ್ದು ಅಂತೇಳಿ. ಹೌದಿಲ್ಲ? ಇನ್ನೊಬ್ರು ಸಂಸಾರಕ್ಕೆ ಒಬ್ರು ಎಷ್ಟಂತ ತಲೆ ಹೊಡ್ಕೊಳಕತ್ತಿ. ಹೌದು, ನೀ ಹೇಳೋದು ಬರಬರಿ ಶಾಂತಕ. ಇವರು ಅಂದ್ರು ಮೊನ್ನೆ, ಅವ ಕೈಗೆ ಸಿಕ್ಕಿಲ್ಲ ಹೇಳಾಕ. ನೋಡಂತಳಿ ಇವತ್ತು ಅವ್ರು ಏನು ಹೆಂಡತಿ ಮನೆಗೆ ಹೋಗ್ಯಾನ, ಏನು ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ. ಒಟ್ಟು ಬಂದ ಅಂದ್ರೆ ಸುದ್ದಿ ಕಂಡ ಅಂದ್ರೆ ಇವ್ರಿಗೆ ಒಂದು ಮಾತು ಹೇಳಂತ ಹೇಳ್ತಾನೆ.